ಏಪ್ರಿಲ್ 13 ಪ್ರತಿಯೊಬ್ಬ ನವೋದಯನ್ ಪಾಲಿಗೆ ಇದೊಂದು ಹಬ್ಬ. ನವೋದಯ ದಿನವಾಗಿರೋದ್ರಿಂದ ಇವತ್ತು ಆ ಸುವರ್ಣ ಯುಗದ ಬಗ್ಗೆ ಮಾತಾಡೋಣ ಬನ್ನಿ. ಅದು ಬರೀ ಗೇಟ್ ಅಲ್ಲ, ನಮ್ಮ ಬದುಕನ್ನು ಬದಲಿಸಿದ ದ್ವಾರ. 6ನೇ ತರಗತಿಯಲ್ಲಿ ಅಳುತ್ತಾ ಒಳಗೆ ಹೋದ ನೆನಪು ಇಂದಿಗೂ ಹಸಿರಾಗಿದೆ. ಬೆಳಿಗ್ಗೆ 5 ಗಂಟೆಯ ಪಿಟಿ, ಆ ಚಳಿ, ಆ ಶಿಸ್ತು. ಅಮ್ಮನ ಕೈಯಡುಗೆ ಮಿಸ್ ಮಾಡ್ಕೊಂಡ್ರು ಮೆಸ್ನಲ್ಲಿ ಸಾಲಾಗಿ ನಿಂತು ತಿನ್ನುತ್ತಿದ್ದ ಆ ಉಪ್ಪಿಟ್ಟು ಚಿತ್ರಾನ್ನದ ರುಚಿಯೇ ಬೇರೆ. ಅರಾವಳಿ, ನೀಲಗಿರಿ, ಶಿವಾಲಿಕ್, ಉದಯಗಿರಿ, ಈ 4 ಬಣ್ಣಗಳು ನಮ್ಮನ್ನ ಬೇರೆ ಮಾಡಲಿಲ್ಲ. ಬದಲಿಗೆ ನಾವೆಲ್ಲರೂ ಒಂದೇ ಎಂದು ಕಲಿಸಿಕೊಟ್ಟುವು. ಒಂದೇ ಕ್ಲಾಸ್ನಲ್ಲಿ 80 ಜೀವಗಳು. ಇಲ್ಲಿ ಬರೀ ಪಾಠ ಕಲಿಯಲಿಲ್ಲ, ಜೀವನದ ಪಾಠ ಕಲಿತೆವು. ಕಿತ್ತಾಟ, ನಗು, ಹಂಚಿಕೊಂಡು ತಿನ್ನುವ ಖುಷಿ, ಇದೆಲ್ಲ ನವೋದಯದಲ್ಲಿ ಮಾತ್ರ ಸಾಧ್ಯ. 7 ವರ್ಷಗಳ ನಂತರ ಹೊರಬರುವಾಗ ಕಣ್ಣಲ್ಲಿ ನೀರಿತ್ತು, ಆದರೆ ಕೈಯಲ್ಲಿ ಸಾಧಿಸುವ ಹಠವಿತ್ತು. ಇಂದು ನಾವು ಎಲ್ಲೇ ಇರಲಿ, ನಮ್ಮ ಹೃದಯ ಬಡಿಯುವುದು ನವೋದಯನಾಗಿಯೇ. ಇದು ಪ್ರತಿಯೊಬ್ಬ ನವೋದಯ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯ ಅಭಿಪ್ರಾಯ. ನಮಸ್ಕಾರ ಸ್ನೇಹಿತರೆ. ಭಾರತದ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಒಂದು ಅದ್ಭುತ ಶಿಕ್ಷಣ ಸಂಸ್ಥೆಯ ಬಗ್ಗೆ ನೀವು ಕೇಳಿರಲೇಬೇಕು. ಅದುವೇ ಜವಾಹರ್ ನವೋದಯ ವಿದ್ಯಾಲಯ, ಅಂದ್ರೆ JNV. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಈ ಶಾಲೆಯ ಮೆಟ್ಟಿಲು ಹತ್ತಲು ಕನಸು ಕಾಣುತ್ತಾರೆ. ಇಂದು ನಾವು ನವೋದಯದ ಇತಿಹಾಸ, ಅಲ್ಲಿನ ಜೀವನ ಮತ್ತು ಒಬ್ಬ ನವೋದಯನ್ ಆಗುವುದು ಅಂದ್ರೆ ಏನು ಅನ್ನೋದನ್ನ ವಿವರವಾಗಿ ತಿಳಿಯೋಣ. 1986ರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರು. ಇದರ ಮುಖ್ಯ ಉದ್ದೇಶವೆಂದರೆ ಹಣಕಾಸಿನ ತೊಂದರೆಯಿಂದ ಅಥವಾ ಗ್ರಾಮೀಣ ಭಾಗದಲ್ಲಿ ನೆಲೆಸಿದ್ದರಿಂದ ಪ್ರತಿಭಾನ್ವಿತ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗದೇ ಇರಬಾರದು ಎಂಬುದು. ಇಂದು ಭಾರತದಾದ್ಯಂತ ಸುಮಾರು 660ಕ್ಕೂ ಹೆಚ್ಚು ನವೋದಯ ವಿದ್ಯಾಲಯಗಳಿವೆ. ಪ್ರತಿ ಜಿಲ್ಲೆಗೆ ಒಂದರಂತೆ ಇರುವ ಈ ಶಾಲೆಗಳು ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರುವ ನವೋದಯ ವಿದ್ಯಾಲಯ ಸಮಿತಿಯಿಂದ ನಡೆಸಲ್ಪಡುತ್ತವೆ. ನವೋದಯಕ್ಕೆ ಸೇರುವುದು ಅಷ್ಟು ಸುಲಭವಲ್ಲ. 6ನೇ ತರಗತಿಗೆ ಪ್ರವೇಶ ಪಡೆಯಲು JNVST ಎನ್ನುವ ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಾರೆ, ಆದರೆ ಆಯ್ಕೆಯಾಗುವುದು ಕೇವಲ 80 ವಿದ್ಯಾರ್ಥಿಗಳು ಮಾತ್ರ. ಇಲ್ಲಿ 75% ಸೀಟುಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಮೀಸಲಿರುತ್ತವೆ. ಒಮ್ಮೆ ಆಯ್ಕೆಯಾದರೆ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸಂಪೂರ್ಣ ಉಚಿತ ಶಿಕ್ಷಣ, ವಸತಿ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ. ನವೋದಯದ ಒಂದು ವಿಶೇಷವೆಂದರೆ ಇಲ್ಲಿನ ಹೌಸ್ ಸಿಸ್ಟಮ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರಾವಳಿ, ನೀಲಗಿರಿ, ಶಿವಾಲಿಕ್ ಅಥವಾ ಉದಯಗಿರಿ ಎಂಬ 4 ಮನೆಗಳಲ್ಲಿ ಒಂದಕ್ಕೆ ಸೇರಿರುತ್ತಾನೆ. ಇದು ಮಕ್ಕಳಲ್ಲಿ ತಂಡದ ಮನೋಭಾವವನ್ನು ಬೆಳೆಸುತ್ತದೆ. ಮತ್ತೊಂದು ಅದ್ಭುತ ಯೋಜನೆಯೆಂದರೆ ಮೈಗ್ರೇಷನ್, ಅಂದ್ರೆ ವಲಸೆ. 9ನೇ ತರಗತಿಯಲ್ಲಿ ಪ್ರತಿ ಶಾಲೆಯ 30% ವಿದ್ಯಾರ್ಥಿಗಳನ್ನು ಬೇರೆ ರಾಜ್ಯದ ನವೋದಯಕ್ಕೆ ಕಳುಹಿಸಲಾಗುತ್ತದೆ. ಉದಾಹರಣೆಗೆ, ಕರ್ನಾಟಕದ ವಿದ್ಯಾರ್ಥಿ ಪಂಜಾಬ್ಗೋ ಅಥವಾ ಬಿಹಾರಕ್ಕೂ ಹೋಗಿ ಅಲ್ಲಿನ ಸಂಸ್ಕೃತಿ ಮತ್ತು ಭಾಷೆಯನ್ನು ಕಲಿಯುತ್ತಾನೆ. ಇದು ಏಕ ಭಾರತ ಶ್ರೇಷ್ಠ ಭಾರತ ಕಲ್ಪನೆಗೆ ಸಾಕ್ಷಿಯಾಗಿದೆ. ನವೋದಯದಲ್ಲಿ ಜೀವನ ಬೆಳಿಗ್ಗೆ 5 ಗಂಟೆಗೆ ಶುರುವಾಗುತ್ತದೆ. PT, ಯೋಗ, ಅಸೆಂಬ್ಲಿ, ಕ್ಲಾಸುಗಳು, ರೆಮಿಡಿಯಲ್ ಸ್ಟಡಿ ಮತ್ತು ಸಂಜೆ ಆಟದ ಮೈದಾನ, ಹೀಗೆ ದಿನವಿಡೀ ಶಿಸ್ತಿನಿಂದ ಕೂಡಿರುತ್ತದೆ. ಇಲ್ಲಿ ಬರೀ ಪುಸ್ತಕದ ಪಾಠವಲ್ಲ, ಕ್ರೀಡೆ, ಸಂಗೀತ, ಕಲೆ ಮತ್ತು NCC ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡಲಾಗುತ್ತದೆ. ಇಲ್ಲಿನ ಮೆಸ್ನಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಅಲ್ಲಿ ಜಾತಿ ಧರ್ಮಗಳ ಭೇದವಿರುವುದಿಲ್ಲ, ಇರುವುದು ಕೇವಲ ಗೆಳೆತನ ಮಾತ್ರ. ನವೋದಯದಲ್ಲಿ 7 ವರ್ಷಗಳನ್ನು ಕಳೆಯುವುದು ಅಂದರೆ ಅದೊಂದು ತಪಸ್ಸಿನಂತೆ. ನಿಮ್ಮ ಫೋಟೋದಲ್ಲಿರುವಂತೆ 80 ಜೀವಗಳು, 7 ವರ್ಷಗಳು, ಒಂದೇ ಹೆಸರು, ನವೋದಯನ್. ಇಲ್ಲಿ ಹುಟ್ಟುವ ಗೆಳೆತನ ಸಾವಿನವರೆಗೂ ಇರುತ್ತದೆ. ಮನೆ ಬಿಟ್ಟು ದೂರವಿರುವ ನಮಗೆ ನಮ್ಮ ಸಹಪಾಠಿಗಳೇ ಕುಟುಂಬವಾಗುತ್ತಾರೆ. ಇಂದು ನವೋದಯದಲ್ಲಿ ಓದಿದವರು IAS ಆಫೀಸರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವೈಜ್ಞಾನಿಗಳಾಗಿದ್ದಾರೆ ಮತ್ತು ದೇಶದ ಉತ್ತಮ ಪ್ರಜೆಗಳಾಗಿದ್ದಾರೆ. ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಅಲ್ಲಿ ಒಬ್ಬ ನವೋದಯನ್ ಸಿಕ್ಕರೆ ಅವರು ನಿಮಗೆ ಪ್ರೀತಿಯಿಂದ ಸಹಾಯ ಮಾಡುತ್ತಾರೆ. ಕೊನೆಯದಾಗಿ ಹೇಳಬೇಕೆಂದ್ರೆ, ನವೋದಯ ಕೇವಲ ಒಂದು ಶಾಲೆಯಲ್ಲ, ಅದು ಬದುಕುವ ದಾರಿಯನ್ನ ಕಲಿಸುವ ಒಂದು ವಿಶ್ವವಿದ್ಯಾಲಯ. ಅಲ್ಲಿ ಕಲಿತ ಶಿಸ್ತು, ಮಾನವೀಯತೆ ಮತ್ತು ಛಲ ನಮ್ಮನ್ನ ಸದಾ ಕಾಪಾಡುತ್ತದೆ. ಈ ವಿಡಿಯೋ ಎಲ್ಲ ನವೋದಯನ್ಸ್ಗೆ ಅರ್ಪಣೆ. ನೀವು ನವೋದಯದಲ್ಲಿ ಓದಿದ್ದೀರಾ? ನಿಮ್ಮ ನೆನಪುಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಜೈ ಹಿಂದ್.